ಜಾಗ ಕೊಟ್ಟಿದ್ಯಾರಿಗೋ ಆದ್ರೆ ಬಳಸ್ಕೊಳ್ತಾ ಇರೋರು ಇನ್ಯಾರೋ. ಅಧಿಕಾರಿಗಳ ಉದ್ದಟತನಕ್ಕೆ ಅಕ್ರಮ ತಾಣ ಆಗಿದೆ ದಾನ ಕೊಟ್ಟಂತ ಸ್ಥಳ. ಹೆಣ್ಣು ಮಕ್ಕಳ ಶಾಲೆಯ ಅಭಿವೃದ್ಧಿಗಾಗಿ 10 ಗುಂಟೆ ಜಾಗ ದಾನ ಆಗಿತ್ತು. ಆದ್ರೆ ಇಲ್ಲಿ ಅಧಿಕಾರಿಗಳ ಉದ್ದಟತನಕ್ಕೆ ಅಕ್ರಮ ತಾಣವಾಗಿದೆ ದಾನ ಕೊಟ್ಟಂತ ಜಾಗ. ಹೆಣ್ಣು ಮಕ್ಕಳ ಶಾಲೆಯ ಅಭಿವೃದ್ಧಿಗೆ ಅಂತೇಳಿ 10 ಗುಂಟೆ ಜಾಗ ದಾನ ಮಾಡಲಾಗಿತ್ತು. ಆದ್ರೆ ಅದನ್ನ ಕೊಟ್ಟಿದ್ಯಾರಿಗೋ ಬಳಸ್ಕೊಳ್ತಾ ಇರೋದು ಮತ್ಯಾರೋ. ಕಾನೂನು ಬಾಹಿರವಾಗಿ ಬೇರೆ ಕೆಲಸಕ್ಕೆ ಜಾಗ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾವೇರಿಯ ಹಿರೇಕೆರೂರು ತಾಲೂಕಿನ ಕೋಡಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಅಕ್ರಮ ತಾಣ ಆಗಿದೆ ಆ ದಾನ ಕೊಟ್ಟಂತ ಜಾಗ. ಶಾಲೆಯ ಅಭಿವೃದ್ಧಿ ಮಾಡದೆ ಪಂಚಾಯಿತಿ ಸಿಬ್ಬಂದಿಗಳು ಕಾಲಹರಣ ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. 10 ಗುಂಟೆ ಜಾಗ ದಾನ ಮಾಡಿದ್ರು ಊರಿನ ದಾನಿಗಳು. ಪಿಡಿಒ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಅಕ್ರಮ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. 2012ರಲ್ಲಿ ಕೋಟಿ ಬೆಲೆ ಬಾಳುವ ಜಾಗವನ್ನ ಗ್ರಾಮಸ್ಥರು ದಾನ ಕೊಟ್ಟಿರ್ತಾರೆ. 2023ರಲ್ಲಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ದಾನ ಕೊಟ್ಟಿದ್ದ ದಾಖಲೆ ಪತ್ರಗಳು ಗ್ಯಾರಂಟಿ ನ್ಯೂಸ್ಗೆ ಲಭಿಸಿದೆ. ನಾವು ಕೊಟ್ಟ ಜಾಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿ, ಇಲ್ಲ ಅಂತ ಅಂದ್ರೆ ನಮ್ಮ ಜಾಗ ನಮಗೆ ವಾಪಸ್ ಕೊಡಿ ಅಂತ SDMC ಅಧ್ಯಕ್ಷರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕಾನೂನು ಬಾಹಿರವಾಗಿ ಬೇರೆ ಕೆಲಸಕ್ಕೆ ಜಾಗವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಮ್ಮೂರಾಗ ಗೌರ್ಮೆಂಟ್ ಹೆಣ್ಮಕ್ಳ ಶಾಲೆಗೆ 10 ಗುಂಟೆ 2 ಆಣೆ ಜಾಗ ಕೊಟ್ಟರು. ನಾಗೇಶ್ವರ ವಿಜಾಪುರ ಅಂತಂದೇಳಿ ನಮ್ಮೂರಿನ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ, ಶೈಕ್ಷಣಿಕವಾಗಿ ಸುಧಾರಿಸಲಿ ನಮ್ಮೂರು ಅನ್ನೋ ಉದ್ದೇಶ ಇಟ್ಕೊಂಡು ಕೊಟ್ಟರು. ಆ ಜಾಗನ ನಾವು ಮುಂದೆ ಸರ್ಕಾರದಿಂದ ಕಟ್ಟಡ ಹಾಕ್ಸ್ಕೊಂಡು ಅಥವಾ ಶಾಲೆ ಗ್ರೌಂಡಿಗೋ ಕ್ರೀಡಾಕೂಟಕ್ಕೆ ಬಳಸ್ಕೊಳಕ್ಕಂತೇಳಿ ನಾವು ಮೀಸಲಿಟ್ಟಿದ್ವಿ. ಈಗ 2012 ಕೊಟ್ಟಿದ್ದ ದಾನ ಈಗ 2025-26ನೇ ಇಸ್ವಿಯೊಳಗೆ ಇಲ್ಲಿ ಗ್ರಾಮ ಪಂಚಾಯತಿ PDO ಮತ್ತು ಅಧ್ಯಕ್ಷರು ಕೆಲವೊಬ್ಬರು ಸದಸ್ಯರು ಎಲ್ಲರೂ ಸೇರ್ಕೊಂಡು ಇದನ್ನು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಬಿಟ್ಕೊಟ್ಟಾರೆ. ಬಟ್ ನಮ್ಮ ಗಮನಕ್ಕೆ ತಂದಿಲ್ಲ. ಇದು ರಾಜ್ಯಪಾಲರು ಮತ್ತು BEO ಹೆಸರಿಗೆ ದಾನ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ SDMC ಅಧ್ಯಕ್ಷರಾದ ಕುಮಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈ 2012 ಟೈಮಲ್ಲಿ ಈ ಜಾಗ ಕೊಟ್ಟಿದ್ದ, ದಾನ ಕೊಟ್ಟಿದ್ದ? ಹೌದು ಸರ್, ಹೌದು. ಈಗ ಏನಾಗ್ತಿದೆ ಅಲ್ಲಿ? ಸರ್ 2012ರಲ್ಲಿ ನಾಗೇಶ್ ವಿಜಾಪುರ ಅಂತೇಳಿ ಅದನ್ನ ಸೈಟ್ ದಾನ ಕೊಟ್ರು ಸರ್ ಶಾಲೆಗೆ. ಓಕೆ. ಅವಾಗ SDMC ಅಧ್ಯಕ್ಷರು ಬೇರೆಯವರು ಇದ್ರು ಸರ್. ಓಕೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೇರೆಯವರು ಇದ್ರು. ಓಕೆ. ನೆಕ್ಸ್ಟ್ 2021-22 ನಾನು ಅಧ್ಯಕ್ಷ ಆದ್ರಿ. 2023 ನಾನು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಒಂದು ಲೆಟರ್ ಕೊಟ್ರಿ. ಈ ನಮ್ಮ ಶಾಲೆ ಜಾಗ ಐತಿ, ಅದು ಯಾವುದೇ ರೀತಿ ಅಕ್ವೈರ್ ಆಗ್ಲಿಲ್ದಂಗ ಹದ್ದು ಬಂದೋಬಸ್ತ್ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ರಿ ಅಂತ ಹೇಳಿ PDO ಮತ್ತು ಕಾರ್ಯದರ್ಶಿ ಒಂದು ಲೆಟರ್ ಕೊಟ್ಟೆ. ಓಕೆ. ರಿಸೀವ್ಡ್ ತಗೊಂಡೆ. 2024 ಅದು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆದವರು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತಂದೇಳಿ ಅವರು ಕೆಲಸ ಪ್ರಾರಂಭ ಮಾಡಿದ್ರು ಅಲ್ಲಿ. ಅವಾಗ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು PDO ಕೇಳಿದ್ವಿ, ನಮ್ ಜಾಗ ಶಾಲೆ ಜಾಗ ಅದು ಅಲ್ಲಿ ಹಾಕಿದ್ವಿ, ಈ ಕೆಲಸ ಮಾಡಕ್ ಅಲ್ಲಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ವಿ. ಅವರು ಇಲ್ಲ ನಾವು ಕುಡಿಯೋ ನೀರಿಗೆ ಕೊಟ್ಟವಿ, ಅದಂಗ ಹಿಂಗಂತ ನಮ್ಗೆ ವಾದ ಮಾಡಿ ಜೋರ್ ಮಾಡಿ ಕಳ್ಸಿದ್ರು ನಮಗೂ ನಮ್ ಹೆಡ್ ಮಾಸ್ಟರ್ಗೆ ಅವ್ರಿಗೂ. ಆಮೇಲೆ ನಾವು ಊರಾಗ ಸ್ವಲ್ಪ ಹಿರಿಯರಿಗೆಲ್ಲ ವಿಷಯ ತಿಳಿಸಿದ್ವಿ, ಇಲ್ಲ ಶಾಲೆಗೆ ಜಾಗ ಬೇಕು ಅಂತ ಕೇಳಿದ್ವಿ. ಶಾಲೆಗೆ ಜಾಗ ಬೇಕಂತ ಕೇಳಿದ್ವಿ. ಬೇರೆ ಕಡೆ PDO ಕರಿಬಸಪ್ಪ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಕರಿಬಸಪ್ಪ ಅವರೇ. ನಮಸ್ತೆ ಸರ್. ಸರ್, ದಾನ ಕೊಟ್ಟಿರೋ ಜಾಗದಲ್ಲಿ ಅಲ್ಲಿ ಯಾವ ಉದ್ದೇಶಕ್ಕೆ ದಾನ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಬೇರೆ ಆಗ್ತಾ ಇದೆ, ಯಾಕೇನು ಕ್ರಮ ಕೈಗೊಳ್ತಾ ಇಲ್ಲ ಸರ್? ಸರ್, ಈಗ ದಾನ ಕೊಟ್ಟ ಜಾಗದನ್ನ ದಾನ ತೆಗೆದುಕೊಂಡಂತವ್ರು ಆಗಿರ್ಬೋದು, ಕೊಟ್ಟರಂತವ್ರು ಯಾರು ಮುಟೇಶನ್ ಮಾಡಿ ಖಾತೆ ಬದಲಾವಣೆ ಮಾಡಿಸ್ಕೊಂಡಿಲ್ಲ ಸರ್, ಯಾರು ಮಾಡಿಸ್ಕೊಂಡಿಲ್ಲ. ಅದು ಕಂಟಿನ್ಯೂ ನಾವು 2024ರಲ್ಲಿ ಕುಡಿಯೋ ನೀರಿನ ಇಲಾಖೆಯಿಂದ ನಮಗೆ ಮಲ್ಟಿ ವೈಲೇಜ್ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಪಂಪ್ ಹೌಸ್ ನಿರ್ಮಾಣ ಮಾಡ್ಲಿಕ್ಕೆ ಜಾಗ ಗುರುತಿಸ್ಕೊಡ್ರಿ ಅಂತಂದೇಳಿ ಸರ್ಕಾರದಿಂದ ಲೆಟರ್ ಬಂದ್ ಸರ್ ನನಗೆ.
ಅವಾಗ ನಾವು ಸಭೆದಲ್ಲಿ ಇಟ್ಟಾಗ ಆ ಜಾಗವನ್ನು ಕೊಟ್ಟಾಗ ಇವತ್ತಿಗೂ ಸಹಿತ ನಾವು 24 ಕೊಡುವಾಗಲೂ ಸಹಿತನ ಅಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೋಡ್ ಅಂತಂದೇಳಿ ಮಾಲಕತ್ವ ಗ್ರಾಮ ಪಂಚಾಯತಿ ಅಂತ ಇದ್ದಕ್ಕೆ ಕೊಟ್ಟಿದ್ದೇವೆ ವಿನಃ ನಾವ್ ಯಾವ್ದೋ ದಾನ ಕೊಟ್ಟು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಅಂತ ಐತಲ್ಲ ಅವ್ರ ಹೆಸರಿಗೆ ಜಾಗವನ್ನ ಕೊಟ್ಟಿಲ್ಲ ಸರ್ ನಾವು. ಸರ್ 2023 ಇದೇ PDO ಅವರು ಮತ್ತು ಕಾರ್ಯದರ್ಶಿಗೆ ಲೆಟರ್ ಕೊಟ್ಟಿದ್ದೀನಿ ಸರ್ ನಾನೇ. ಸರ್ ಯಾವುದೇ ದಾನ ಪತ್ರವನ್ನ ಹಾಜರುಪಡಿಸಿಲ್ಲ ಸರ್. SDMC ಅಧ್ಯಕ್ಷರು ಕುಮಾರ್ ಅವರು ಇದ್ದಾರೆ, ಅವರು ಕೇಳಿಸ್ಕೊತಾ ಇದ್ದಾರೆ. ಕುಮಾರ್ ಅವರೇ ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ. ಹೌದು ಸರ್, ಹೌದು ಸರ್. ಕರಿಬಸಪ್ಪ ಅವರೇ SDMC ಅಧ್ಯಕ್ಷರು ಇದ್ದಾರೆ, ಮಾತನಾಡಿ ಸರ್. ಅದು 2023 ಲೆಟರ್ ಕೊಟ್ಟರು ಸಹಿತ ಯಾವುದೇ ರೀತಿಯ ದಾನ ಪತ್ರವನ್ನ ಹಾಜರುಪಡಿಸಿಲ್ಲ ಸರ್. ನಿನ್ನೆನ ಸಭೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಮ್ಮೆಲ್ಲ ಅಧ್ಯಕ್ಷರು ಸದಸ್ಯರ ಜೊತೆಗೆ ಮಾತಾಡಿದ್ದಾರೆ ಸರ್ ಅವರು. ಸರ್ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ದಾನ ಪತ್ರ ಮತ್ತು ಸರ್ ದಾಖಲಾತಿಗಳಿದ್ರೆ ಸರ್ ಒಂದ್ ನಿಮಿಷ ಸರ್, ದಾಖಲಾತಿಗಳಿದ್ರೆ ಅವರು ಮೇಲಾಧಿಕಾರಿಗಳಿಗೆ ಕೊಡ್ಲಿ ಸರ್. ತಪ್ಪು ಮಾಡಿದ್ರೆ ಅದು ಇದಾಗಿಲ್ಲ ಸರ್. ಯಾವುದೇ ಕಾರ್ಯ ರೀತಿಯಾದಂತ ಯಾವುದೇ ಕಾನೂನು ವೈಲೇಟ್ ಮಾಡಿಲ್ಲ ಸರ್ ನಾವು. ಅಲ್ಲ, ಈಗ ನಾವು ತೋರಿಸ್ತಾ ಇದೀವಲ್ಲ ದಾನ ಕೊಟ್ಟಿರೋ ದಾಖಲೆ ಪತ್ರಗಳೆಲ್ಲ ನಾವು ತೋರಿಸ್ತಾ ಇದೀವಿ ಸರ್. ಅದು ಯಾವುದೇ ರೀತಿಯಾದಂತ ಮುಟೇಶನ್ ಮಾಡಿಲ್ಲ ಸರ್ ಅದು. ಸರ್ 2020-21 ಒಳಗೆ ಫ್ಲಡ್ ನೊಳಗೆ ಏನ್ ಮನಿ ಆದ್ವಲ್ಲ ಸರ್, 1.5 ಕಿಲೋಮೀಟರ್ ದೂರದಲ್ಲಿ ಅದೇ ಸರ್ಕಾರಿ ಶಾಲೆ ಜಾಗದೊಳಗೆ ಮನಿ ಕಟ್ಟಕ್ ಅಲೋ ಮಾಡಿಕೊಟ್ಟಾಗ್ತೀವಿ. ಹೇಳಿ ಸರ್ PDO ಅವ್ರು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು. ಹೌದು ಸರ್. ಹೇಳಿ ಕುಮಾರ್ ಅವರೇ, ಈಗ 2012ರಿಂದ ನೀವು 21 ನೀವು ಅಧ್ಯಕ್ಷರಾಗಿದ್ದು. ಇನ್ ಬಿಟ್ವೀನ್ ಅಲ್ಲಿ ಯಾವತ್ತಾದ್ರೂ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಯಾರು ಮಾಡಿರ್ಲಿಲ್ವಾ ಆಗ ಹಿಂದೆ ಇದ್ದವರು ಅಧ್ಯಕ್ಷರು ಯಾರು? ಸರ್ 2021 ಯಾರು ತಂದಿದ್ದಿಲ್ಲ ಸರ್. ಅಲ್ಲಿವರೆಗೂ ಯಾರು ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇದು ಅದು ಮತ್ತೆ SDMC ಅಧ್ಯಕ್ಷ ಚೇಂಜ್ ಆದ ತಕ್ಷಣ ಸರ್ ಬೇರೆಯವ್ರು ಮುತುವರ್ಜಿ ವಹಿಸ್ಬೇಕಾಯ್ತು ಸರ್, ವಹಿಸಿದ್ದಿಲ್ಲ ಸರ್ ಅದು. ನಾನು 2023 ನಾನು ಅಧ್ಯಕ್ಷ ಆದ ತಕ್ಷಣ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ದಾನ ಪತ್ರ ಮತ್ತು ಉತ್ತಾರ ಎಲ್ಲ ಅಟ್ಯಾಚ್ ಮಾಡಿ ಒಂದು ಮನವಿ ಕೊಟ್ಟೆ ಸರ್. ನನ್ನ ಶಾಲೆ ಜಾಗ 10 ಗಂಟೆ 2:15 ಇದನ್ನ ಯಾವುದೇ ಒತ್ತಡ ಆಗ್ಲಿದಂಗೆ ಕಾಂಪೌಂಡ್ ನಿರ್ಮಾಣ ಮಾಡಿ ಹದ್ದು ಬಂದೋಬಸ್ತ್ ಮಾಡ್ಕೊಡಿ ಅಂತ ಮನವಿ ಕೊಟ್ಟೆ ಸರ್. ಓಕೆ. ಈಗ ಇವಾಗ PDO ಅವರು ಏನು ದಾನ ಪತ್ರ ಅವನೇನು ಅಟ್ಯಾಚ್ ಮಾಡಿ ಕೊಟ್ಟಿಲ್ಲ, ಬರೀ ಮನವಿ ಅಷ್ಟೇ ಕೊಟ್ಟಾರ ಅಂತ ಹೇಳ್ತಾರೆ ಸರ್. ಇವ್ರು ರಿಸೀವ್ಡ್ ಕೊಟ್ಟಾರ ಸರ್ ಆ ಟೈಮ್ನಾಗ. ಈಗ ಆ ಟೈಮಲ್ಲಿ ಅವ್ರು ನೀವು ಅದು ಮನವಿ ಪತ್ರ ಕೊಟ್ಟಾಗ ಏನ್ ಹೇಳಿದ್ರು ಅಧಿಕಾರಿಗಳು? ನೋಡ್ತೀವಿ ನೋಡಿ ಅದನ್ನ ಸಭೆ ಒಳಗ ಮೀಟಿಂಗ್ ಒಳಗ ಅದನ್ನ ಚರ್ಚೆ ಮಾಡಿ ಮಾಡ್ತೀವಿ ಅಂತಂದು ಹೇಳಿದ್ರು ಸರ್. ಯಾವ್ದಾದ್ರು ಒಂದು ಅನುದಾನದಲ್ಲಿ ಅಥವಾ NRG ಒಳಗ ನಾವ್ ಅದನ್ನ ಕೆಲಸ ಮಾಡಿ ನಿಮ್ಗೆ ಹದ್ದು ಬಂದೋಬಸ್ತ್ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಸರ್. ಓಕೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸುದ್ದಿ ಏನಾದ್ರು ನೋಡ್ತಾ ಇದ್ರೆ ಅವರು ಏನ್ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಕುಮಾರ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.